ಅಂತಹ ಒಂದು ಮರ ಅಥವಾ ವೃಕ್ಷ. ಹೇಗೆ ತುಳಸಿಯೋ, ತುಳಸಿಯಲ್ಲಿ ಶ್ರೀದೇವಿ ಲಕ್ಷ್ಮೀದೇವಿಯ ಸನ್ನಿಧಾನ ಹೇಗೆ ಇದೆಯೋ ಅದೇ ರೀತಿಯಾಗಿ ಸನ್ನಿಧಾನ ಇರತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಆಯುರ್ವೇದದಲ್ಲಿ ಎಲ್ಲರೂ ಕೂಡ ಅಂಗೀಕರಿಸಿರ್ತಕ್ಕಂಥ ವೃಕ್ಷಗಳು ಎರಡು, ಒಂದು ತುಳಸಿ, ಒಂದು ಧಾತ್ರಿ. ಇದೆರಡು ವೃಕ್ಷಗಳನ್ನು ಎಲ್ಲ ಡಾಕ್ಟರ್ಸು ಕೂಡ, ಅಂದರೆ ಆಯುರ್ವೇದೀಯ ಎಲ್ಲ ಏನೊಂದು ಡಾಕ್ಟರ್ಸ್ ಇದ್ದಾರೋ, ಚರಕ, ಸುಶ್ರುತ ಇತ್ಯಾದಿಗಳಿದ್ದಾರೋ ಎಲ್ಲರೂ ಕೂಡ ಅದೆರಡು ವೃಕ್ಷಗಳಿಗೆ ಮಹಾಪ್ರಾಶಸ್ತ್ಯವನ್ನು ಕೊಟ್ಟು ಆರಾಧನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೊಟ್ಟಿದ್ದಾರೆ. ಅಂದರೆ ಪ್ರಕೃತಿಯ ಆರಾಧನೆಯೂ ಕೂಡ ನಾವು ಮಾಡಿದ ಹಾಗೆ ಆಗುತ್ತೆ. ಸಾಮಾನ್ಯವಾಗಿ ಬ್ರಾಹ್ಮಣರು, ಹಿಂದೂಗಳು ಬರೀ ಏನೋ ಮಾಡ್ತಾ ಇರ್ತಾರೆ, ಪ್ರಕೃತಿಯನ್ನು ಆರಾಧನೆ ಮಾಡಲ್ಲ, ಪ್ರಕೃತಿಯನ್ನು ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ನಮ್ಮಷ್ಟು ಆರಾಧಕರು ಅಥವಾ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯನ್ನು ಆರಾಧನಿಸ್ತಕ್ಕಂಥ ಒಂದು ಸತ್ತು ಪರಂಪರೆ ಅನ್ನುವಂಥದ್ದು ನಮಗೆ ಋಷಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಚಾತುರ್ಮಾಸ ವ್ರತ ಮುಗಿದು ಮತ್ತು ಎಲ್ಲ ಈಗ ಉಪ್ಪಿನಕಾಯಿ ಇತ್ಯಾದಿಗಳನ್ನು ನಾವು ರಿಸೀವ್ ಮಾಡಬೇಕು, ಅರ್ಥಾತ್ ನಾವು ಕನ್ಸ್ಯೂಮ್ ಮಾಡಬೇಕು, ತಿನ್ನಬೇಕಾದ್ರೆ ಅದಕ್ಕೆ ಅದನ್ನು ಕೊಟ್ಟಿರ್ತಕ್ಕಂಥ ಧಾತ್ರಿ ಇತ್ಯಾದಿಗಳನ್ನು ಆರಾಧನೆ ಮಾಡಿ ಅವರಿಗೆ ಸಮರ್ಪಣೆ ಮಾಡಿ ನಾವು ತಗೊಳ್ಳೋದು ಅಂತ. ಅವು ಯಾವುದಕ್ಕೂ ನಾವು ಆರಾಧನೆ ಮಾಡಿದೇ ನಮ್ಮದು ನಾವೇ ನಮಗೋಸ್ಕರ ನಾವು ಮಾಡಿಕೊಂಡಿದ್ದೆ ಆದರೆ ಎಲ್ಲವೂ ಕೂಡ ನೀನೇ ಅನುಭವಿಸು ಅಂತ ಹೇಳ್ತಾರೆ. ಆಗ ನೀನೇ ಮಾಡಿಕೊಂಡಿದ್ದೆ, ಅದರಿಂದಾಗಿ ಮಾಡಿದ್ದುಂಡೋ ಮಹಾರಾಯ ಅಂತ ಹೇಳ್ತದೆ. ಅದರಿಂದಾಗಿ ಎಲ್ಲವನ್ನು ನಾವೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನಾವು ದೇವರಿಗೆ ಅರ್ಪಣೆ ಮಾಡಿ ಧಾತ್ರಿ ಅಭಿನ್ನನಾಗಿರ್ತಕ್ಕಂತಹ ಕಾರ್ತೀಕ ದಾಮೋದರನಿಗೆ ಎಲ್ಲವನ್ನು ಅರ್ಪಣೆ ಮಾಡಿ ನಾವು ತಗೊಂಡಿದ್ದೆ ಆದರೆ ಅಲ್ಲಿರ್ತಕ್ಕಂಥ ವಿಷಬಾಧೆ, ಈಗ ನಾವು ಎಷ್ಟೋ ಸಾರಿ ನಾವು ತಿಂತೇವೆ, ಅಥವಾ ಕೆಲವು ಸಾರಿ ವಾಟರ್ ಇನ್ಫೆಕ್ಷನ್ ಆಯಿತು, ಫುಡ್ ಇನ್ಫೆಕ್ಷನ್ ಆಯಿತು, ಇತ್ಯಾದಿ ನಾವು ಹೇಳ್ತೀವಿ. ದೇವರಿಗೆ ಸಮರ್ಪಣೆ ಮಾಡಿ ನಾವು ತಗೊಂಡಿದ್ದೆ ಆದರೆ ಅಲ್ಲಿರ್ತಕ್ಕಂಥ ವಿಷಬಾಧೆಯನ್ನು ಭಗವಂತ ಯಾವ ರೀತಿಯಾಗಿ ಕಾಳಿಂಗಮರ್ಧನನಾಗಿ ಅಲ್ಲಿರ್ತಕ್ಕಂಥ ವಿಷವನ್ನು ಪರಿಹಾರ ಮಾಡಿ ಅದು ಹೇಗೆ ನಮಗೆಲ್ಲ ಅನುಗ್ರಹ ಮಾಡಿದ್ನೋ ಹಾಗೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಕೃಷ್ಣನೇ ಹೇಳ್ತಕ್ಕಂಥ ಮಾತು. ಹಾಗಾಗಿ ಆಹಾರ ಶುದ್ಧಿ ಆಗಬೇಕಾದ್ರೆ ಪ್ರಕೃತಿಯ ಆರಾಧನೆ ಮಾಡಬೇಕು. ಅಂಥ ಪ್ರಕೃತಿಗೂ ನಿಯಾಮಕನಾಗಿರ್ತಕ್ಕಂತಹ ರಾಧಾ ದಾಮೋದರನ ಆರಾಧನೆಯಿಂದ ಆಹಾರ ಶುದ್ಧಿಯಾಗುತ್ತೆ. ಅಂಥ ಶುದ್ಧವಾದ ಸತ್ವಯುತವಾದ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡುವುದರಿಂದ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೆ. ಶುದ್ಧವಾಗಿರ್ತಕ್ಕಂಥ ಅಂತಃಕರಣದಿಂದ ನಾವು ಪರಮಾತ್ಮನ ಆರಾಧನೆ ಮಾಡಿದಾಗ ಇನ್ನೂ ವಿಶೇಷವಾಗಿ ಭಗವಂತನ ತೃಪ್ತಿ, ಪ್ರಸಾದ ಅಥವಾ ಅವನ ಪ್ರಸನ್ನತೆಯನ್ನು ನಾವು ಸಾಧಿಸಲಿಕ್ಕಾಗುತ್ತಂತೆ. ಹಾಗಾಗಿ ವಿಶೇಷವಾಗಿ ಸರ್ವತೋಭದ್ರ ಅಂತ ಮಂಡಲ ಇದು. ಆಚಾರ್ಯರು ಹೇಳಿರ್ತಕ್ಕಂಥ ಮಂಡಲಗಳು ಎರಡು ಮುಖ್ಯವಾಗಿ ಹೇಳಿದ್ದಾರೆ. ತಂತ್ರಸಾರ ಅಂತಕ್ಕಂಥ ಗ್ರಂಥದಲ್ಲಿ ಆರಾಧಯೇತ್ ಚಕ್ರಾಬ್ಜಾದಿಕ ಮಂಡಲೆ ಅಂತ ಮಧ್ವರ ಮಾತು. ಅಂದರೆ ಚಕ್ರಾಬ್ಜ ಮಂಡಲ ಮತ್ತು ಸರ್ವತೋಭದ್ರವನ್ನು ಸ್ಪಷ್ಟವಾಗಿ ಬಾಯಿಬಿಟ್ಟು ಹೇಳಿರ್ತಕ್ಕಂಥ ಮಂಡಲಗಳು ಎರಡು, ಒಂದು ಸರ್ವತೋಭದ್ರಕ, ಇನ್ನೊಂದು ಚಕ್ರಾಬ್ಜ ಅಂತ. ಹಾಗಾಗಿ ಚಕ್ರಾಬ್ಜ ಮಂಡಲದ ಬಗ್ಗೆ ವಿಜಯದಾಸರು ಕಂಕಣಾಕಾರ ಸುಳಾದಿಯಲ್ಲಿ ಅವರಷ್ಟು ವಿಸ್ತಾರವಾಗಿ ಮತ್ತೆ ಅದನ್ನೇನು ಮಾಡಿದರೆ ಅದನ್ನು ಅವರು ಡಿಫೈನ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಚಕ್ರಾಬ್ಜ ಮಂಡಲ, ಚಕ್ರಾಬ್ಜ ಮಂಡಲ ಮತ್ತು ಸರ್ವತೋಭದ್ರ ಮಂಡಲ ಅಂತ ಈ ರೀತಿಯಾಗಿ ಆ ಸರ್ವತೋಭದ್ರ ಮಂಡಲದಲ್ಲಿ, ಚಕ್ರಾಬ್ಜ ಮಂಡಲದಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರುತ್ತೆ. ಹಾಗಾಗಿ ಅಂಥ ಸನ್ನಿಧಾನ ಮಂಡಲವನ್ನು ಬರೆದ್ರೆ ಆ ಮಂಡಲ ಅನ್ನುವಂಥದ್ದು ದೇವತೆಗಳಿಗೆ ಆಸನ ಅಂತ. ನಾವು ಹೇಗೆ ಕೂತ್ಕೊಳ್ಳಿಕ್ಕೆ ಆಸನ, ಕಾರ್ಪೆಟು, ಚೇರ್ ಇತ್ಯಾದಿ, ಸೋಫಾ ಇತ್ಯಾದಿಗಳನ್ನು ನಾವು ಹಾಕ್ಕೊಳ್ತೀವೋ ಅದೇ ರೀತಿಯಾಗಿ ದೇವತೆಗಳಿಗೆ ಇರತಕ್ಕಂಥ ಆಸನ ಯಾವುದು ಅಂತ ಕೇಳಿದ್ರೆ ಮಂಡಲ ಅಂತ. ಹಾಗಾಗಿ ಮಂಡಲ ಅಂದರೆ 4 ಜನ ನೋಡಬೇಕು, ಅಟ್ರಾಕ್ಟ್ ಆಗಬೇಕು, ನಮಗೆ ಪುರೋಹಿತಕ್ಕೆ ಹೇಳಬೇಕು ಅಥವಾ ನಾವು ಕಾಸು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹಾಕುವಂಥದ್ದಲ್ಲ. ಮಂಡಲ ಹಾಕ್ತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ರೆ ವಿಶೇಷವಾಗಿ ಅದು ದೇವರು ಬಂದು ಕೂತ್ಕೊಳ್ಳಿಕ್ಕಿರ್ತಕ್ಕಂತಹ ಆಸನವೇ ಹೊರತು ಬೇರೆ ಇನ್ನೇನೂ ಅಲ್ಲ. ಹಾಗಾಗಿ ಆ ಒಂದು ಪೀಠದಲ್ಲಿ ಭಗವಂತನನ್ನು ನಾವು ಕಾರ್ತೀಕ ದಾಮೋದರನನ್ನು ನಾವಲ್ಲಿ ಆವಾಹನ ಮಾಡಿ, ಮತ್ತು ಧಾತ್ರಿಯಾದಿ 21 ದೇವತೆಗಳಿವೆ. ನಾನು ಹೇಳ್ತಾ ಹೋಗ್ತೇನೆ. ಆಮೇಲೆ ಆ 21 ದೇವತೆಗಳನ್ನು ಕೂಡ, ಇವೆಲ್ಲವೂ ಕೂಡ ಲಕ್ಷ್ಮಿಯ ಹೆಸರುಗಳು. ಅವೆಲ್ಲ ಕೂಡ ಲಕ್ಷ್ಮಿಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಸರುಗಳು. ಹಾಗಾಗಿ ಆ ಲಕ್ಷ್ಮಿಗೂ ನಿಯಾಮಕನಾಗಿರ್ತಕ್ಕಂತಹ ನರಸಿಂಹನ ಆರಾಧನೆ ಸಂಸೃಷ್ಟಂ ಧನಭುವಯಂ ಸಮಾಕೃತಮಸ್ಪಭ್ಯಂ ದತ್ತಾಮರುಣಶ್ಚ ಮನ್ಯು ಭಿಯಂ ದದಾನ ಹೃದಯೇಶು ಶತ್ರವಃ ಪರಾಜಿತಾಸೋ ಅಪನಿಲಯಂತಾಂ ಓಂ ಎಂಬುದಾಗಿ ಮನ್ಯು ಸೂಕ್ತದಲ್ಲಿ ಭೀಮಸೇನ ಇವನು ಕಂಡಿರ್ತಕ್ಕಂಥ ಮಂತ್ರದಿಂದ ನಾವು ಆಹುತಿಯನ್ನು ಕೊಟ್ಟಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಿಷ್ಟಗಳು, ಅದು ಬಾಹ್ಯ ಮತ್ತು ಆಂತರಿಕವಾಗಿರ್ತಕ್ಕಂಥ ಅನಿಷ್ಟ ನಿವೃತ್ತಿ ಆಗಬೇಕು. ಮುಖ್ಯವಾಗಿ ಅದೇನೇ, ಒಂದು ಹೊರಗಡೆ
ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತಿರುವ ಹಾಗೆ ಒಂದು ಒಳಗಿನ ಮತ್ತು ಹೊರಗಿನ ಅನಿಷ್ಟಗಳೇನಿವೆಯೋ ಆ ಎಲ್ಲ ಅನಿಷ್ಟಗಳ ನಿವೃತ್ತಿ ಆಗಬೇಕು. ಅನಿಷ್ಟ ನಿವೃತ್ತಿ ಆದರೆ ಸಾಕಾಗಲ್ಲ, ಇಷ್ಟ ಪ್ರಾಪ್ತಿ ಆಗಬೇಕು, ಅದು ಇಂಪಾರ್ಟೆಂಟು. ಅನಿಷ್ಟ ಒಂದು ನಿವೃತ್ತಿ ಆಗಿದೆ, ಆದರೆ ನಮಗೆ ಬೇಕಾಗಿದ್ದ ಸಿಗದಿದ್ರೆ ಹೇಗಾಗುತ್ತೆ. ಹಾಗೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡೂ ಆಗಬೇಕು. ಅದಕ್ಕೋಸ್ಕರನೇ ಕೃಷ್ಣ ಹೇಳಿದ್ದು ಯೋಗ ಆ್ಯಂಡ್ ಕ್ಷೇಮಂ ವಹಾಮ್ಯಹಂ ಅಂತೇಳಿ. ಯೋಗ ಆ್ಯಂಡ್ ಕ್ಷೇಮ ಅನ್ನೋದಕ್ಕೆ ಅರ್ಥ ಬರೀತಾರೆ ರಾಯರು. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಯಾವುದಿಲ್ವೋ ನಾನು ಅದನ್ನು ಕೊಡ್ತೇನೆ ಅಂತ. ಯಾವುದಿಲ್ವೋ ಅದನ್ನು ನಾನು ಕೊಡ್ತೇನೆ, ಅದು ಯೋಗ ಆಯಿತು. ಸೊ ಕ್ಷೇಮ ಅನ್ನೋದಕ್ಕೆ ಅರ್ಥ ಬರೀತಾರೆ ರಾಯರು. ಸೊ ಕ್ಷೇಮ ಅಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ ಅಂತ. ಯಾವುದು ಇದೆಯೋ ಅದನ್ನು ನಾನು ಕಾಪಾಡ್ತೇನೆ, ಅದು ಹಾಳಾಗದೇ ಇರುವ ಹಾಗೆ. ಫ್ರಿಜ್ಜು ಏನಲ್ಲ ಅದ್ರ ಮುಂದೆ, ಯಾವುದು ಇದೆಯೋ ಅದನ್ನು ನಾನು ಕಾಪಾಡ್ತೇನೆ ಅಂತ. ಇದಕ್ಕಿಂತ ಬೇರೆ ಇನ್ನೇನು ಬೇಡ ನಮಗೆ. ಇಲ್ಲದೇ ಇರೋದನ್ನು ಕೊಡ್ತಾನೆ, ಇದ್ದದ್ದನ್ನು ಸಂರಕ್ಷಣೆ ಮಾಡ್ತಾನೆ. ನಮ್ಮಲ್ಲಿ ನಾವು ಕಲಿತ ವಿದ್ಯೆಗಳಿವೆ. ಶಿಕ್ಷಾ ಕ್ಷಯಂ ಯಾತಿ ಅಂದರೆ ಯಾವುದೋ ಒಂದು ವಿದ್ಯೆ ಒಂದಷ್ಟು ವರ್ಷ ನಾವು ಅದನ್ನು ನಾವು ಓದದೇ ಇದ್ದರೆ, ರೀಕಾಲ್ ಮಾಡದೇ ಇದ್ದರೆ ಅದು ಮರ್ತೋಗಿಬಿಡುತ್ತೆ. ಮರ್ತೋಗೋದು ಅಂದರೆ ಕ್ಷಯಂ ಯಾತಿ, ಅದು ಅರ್ಥ, ಅದು ಲಾಗೌಟ್ ಆಗಿ ಅದು ಹರಯೇ ನಮಃ ಆಯಿತು ಅಂತಲೇ ಅರ್ಥ ಅದು. ಹಾಗೆ ಆದರೆ ಮಾತ್ರ ಪರಮಾತ್ಮ ಅವನ ಅನುಗ್ರಹ ಮಾಡಿದ ಅಂದರೆ ಯಾವುದು ಕ್ಷಯಂ ನ ಯಾತಿ ಅಂತ. ಯಾವುದನ್ನು ನಾವು ಯಾವುದನ್ನು ಸಂಪಾದನೆ ಮಾಡಿದ್ದೇವೆ, ಅದು ಜ್ಞಾನ ವಿಜ್ಞಾನ ಇತ್ಯಾದಿ ಎಲ್ಲವನ್ನು ಕೂಡ ಭಗವಂತ ಸಂರಕ್ಷಣೆ ಮಾಡಿ ನಮಗೆ ಬೇಕಾದ ಸಮಯಕ್ಕೆ ಬರುವ ಹಾಗೆ ಸಿಗುವ ಹಾಗೆ ಮಾಡ್ತಾರೆ. ಅದು ಇಂಪಾರ್ಟೆಂಟು. ಬೇಕಾದಷ್ಟು ಸಂಪತ್ತಿರುತ್ತೆ, ಬೇಕಾದಷ್ಟಿರುತ್ತೆ, ಎಲ್ಲ ರೀತಿಯಿಂದ ಅನುಕೂಲಗಳಿರುತ್ತವೆ. ಆದರೆ ಆ ಒಂದು ಸಮಯಕ್ಕೆ ಸಿಗದೇ ಇರತಕ್ಕಂಥ ಸಂಪತ್ತು ಇದ್ದರೇನು ಇಲ್ಲದಿದ್ದರೇನು ಅಂತ ಹೇಳ್ತಾರೆ. ಹಾಗಾಗಿ ಮಸ್ತಕಸ್ಥಾಚ ವಿದ್ಯಾ ಪರಹಸ್ತಗತಂ ಧನಂ. ಸೊ ಸಾಕಷ್ಟು ದುಡ್ಡಿದೆ, ಸೊ ಪರ್ಸ್ ಬೇರೆ ಯಾರಿಗೂ ಕೊಟ್ಬಿಟ್ಟಿದ್ದೀವಿ, ಇನ್ನೇನೋ ಮಾಡಲಿಕ್ಕಿರುತ್ತೆ, ಅವನಿಲ್ಲ ಅಲ್ಲಿ. ಸಾಕಷ್ಟು ಕೋಟಿಗಟ್ಟಲೆ ಇದೆ, ಏನು ಉಪಯೋಗ ಹೇಳಿ ನೋಡೋಣ. ಇನ್ನೊಂದು ಹೇಳ್ತಾರೆ ಪುಸ್ತಕಸ್ಥಾಚ ಯಾ ವಿದ್ಯಾ ಮಸ್ತಕಸ್ಥಾಚ ಯಾ ವಿದ್ಯಾ. ಪುಸ್ತಕದಲ್ಲಿ ಬೇಕಾದಷ್ಟು ಜ್ಞಾನ ಇದೆ, ಅದು ಮಸ್ತಕಕ್ಕೆ ಹೋಗದೇ ಇದ್ದರೆ ದಿಂಬಿನ ಅಡಿಯಲ್ಲಿ ಪುಸ್ತಕ ಇಟ್ಟುಕೊಂಡು ನಾವು ಮಲ್ಕೊಂಡ್ರೆ ವಿದ್ಯೆ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಇಲ್ವಾ ಅಂತ ಹೇಳ್ತಾರೆ. ಹಾಗಾಗಿ ನಿದ್ದೆ ಬರುತ್ತೆ ಅಷ್ಟೇ. ಹಾಗಾಗಿ ಯಾವುದು ನಮಗೆ ಸಕಾಲಕ್ಕೆ ಸಿಗಬೇಕೋ ಅದನ್ನು ಸಿಗುವ ಹಾಗೆ ಮಾಡ್ತಾನೆ. ಅದಕ್ಕೋಸ್ಕರ ಯೋಗ ಅಂತ ಹೇಳ್ತಾರೆ. ಹಾಗೆ ಅಂಥ ಒಂದು ಯೋಗಕ್ಷೇಮದ ಜವಾಬ್ದಾರಿ ಆ ಕಾರ್ತಿಕ ದಾಮೋದರನಿಗೆ ಇದೆ. ಅದರಿಂದಾಗಿ ಅಂತಹ ಮಾತುಗಳನ್ನು ಹೇಳಿರ್ತಕ್ಕಂತಹ ಪರಮಾತ್ಮನ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತು ನಾವು ಎಲ್ಲರೂ ಕೂಡ ಧಾತ್ರಿಯ ಹವನವನ್ನು ಮಾಡಿ ವನಭೋಜನ ಮಠಭೋಜನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾರ್ಯದಲ್ಲಿ ಭಗವಂತ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು. ನಾವು ಮಾಡ್ತೇವೆ ಅಂತ ಅದು ಹೊರಟ್ರೆ ಅದು ಮಹಾ ಅಹಂಕಾರ ಆಗುತ್ತೆ. ನಾಹಂಕರ್ತ ಹರಿಃಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ದೇವ ತ್ವತ್ಪ್ರಸಾದೇನ ನಾನ್ಯಥ ಎಂಬುದಾಗಿ ಭಗವಂತ ನಮ್ಮೊಳಗಿದ್ದುಕೊಂಡು ಈ ಒಂದು ಧಾರ್ಮಿಕ ಪ್ರಕ್ರಿಯೆಗಳನ್ನು ಭಗವಂತ ನಮ್ಮಿಂದ ಮಾಡಿಸಲಿ, ಮುಂದೆ ಕೂಡ ಮಾಡಿಸಲಿ ಮತ್ತು ಮಾಡಿಸ್ತಾನೆ ಅಂತಕ್ಕಂತಹ ಆ ಒಂದು ಅನುಭವದಿಂದ, ಅಂತಹ ಒಂದು ಅನುಸಂಧಾನದಿಂದ ನಾವು ಮಾಡಿದಾಗ ಮಾತ್ರ ಅದು ಯಜ್ಞ ಅಂತ ಅನಿಸಿಟ್ಕೊಳ್ಳುತ್ತೆ. ಯಾವುದು ಯಜ್ಞ ಅಂದರೆ ನಮಗೆ ಪಾಪ ಅಂಟುವುದಿಲ್ಲವೋ, ಪಾಪವನ್ನು ಪರಿಹಾರ ಮಾಡಿ ಪಾಪ ಲೇಪ ಆಗದೇ ಇರುವ ಹಾಗೆ ಮಾಡುತ್ತೋ ಅದನ್ನು ಯಜ್ಞ ಅಂತ ಕರೀತಾರೆ. ಹಾಗಾಗಿ ಊಟವೂ ಒಂದು ಯಜ್ಞವೇ, ಭೋಜನವೂ. ಅದಕ್ಕೋಸ್ಕರ ಹೇಳ್ತಾನೆ ನಾನು, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ನೀನು ಊಟ ಮಾಡಿರ್ತಕ್ಕಂಥ ಆಹಾರವನ್ನು ಕೂಡ ಜೀರ್ಣ ಮಾಡೋನು ನಾನು. ಹಾಗಾಗಿ ನೀನೇನು ಜೀರ್ಣ ಮಾಡಿಸ್ಕೊಳ್ತೀಯ, ನಾನು ಜೀರ್ಣ ಆಗಬಾರ್ದು.